Good morning, children. So, first round students, previous class what we learned? Varna Mala. Previous class what we learned? Varna Mala. So, previous class what we learned? Varna Mala. Varna means letter. Mala means bunch of letter. So, what are there? A, E, U, R, A, I, O, Au, Aha. This much you learn. No? What we call this? Ovals. In Hindi, what we call this? Square. ಹಿಂದಿಯಲ್ಲಿ ಆ ಇಂದ ಆಹಾ ವರೆಗೂ ಸ್ವರ ಅಂತ ಕರೀತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಓವಲ್ಸ್ ಅಂತ ಕರೀತಾರೆ. Yes, no, previous class I told you, no? So, ಆ से अनार, आ से आम, ई से इमली, ई से ईख, ऊ से उल्लू, ऊ से ऊंट, र से ऋषि, ए से एड़ी, आई से ऐनक, ओ से ओकली, औ से औरत, अम से अंगूर, aha means smile. Okay, all of you smile. And also I told you I inda room work one line ಇರಬೇಕು, a ಇಂದ ಅಮ್ಮ ಹಾಗೆ ಇನ್ನೊಂದು ಲೈನ್ ಯೂಸ್ ಮಾಡಬೇಕು. So two line ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. Yes, no, previous class. Okay, all of you now I start the prayer. Okay, all of you also say with me. Okay, close your eyes, join your hands. हे प्रभु आनंद दाता ज्ञान हमको दीजिए, शीघ्र सारे दुर्गुणों को दूर हमसे कीजिए, लीजिए हमको शरण में, लीजिए हमको शरण में. Say with me, all of you. लीजिए हमको शरण में, आपका यश गाय करे. So all of you must read with me. हे प्रभु आनंद दाता ज्ञान हमको दीजिए, शीघ्र सारे दुर्गुणों को दूर हमसे कीजिए, लीजिए हमको शरण में, हम सदाचारी बने, सत्य बोले झूठ त्यागे, मेल आपस में करे, निंदा किसी की हम किसी को भूल कर भी ना करे, दिव्य जीवन को हमारा आपका यश गाय करे. Okay, all of you practice at home. Okay, so now all of you open page number 10. Previous class we learned this page, no? Okay, previous class we gave the first picture कछुआ, second picture मेंढक, third picture मछली, fourth picture मगरमच्छी, last बतख, and next this picture मुर्गा, कौवा, मोर, बगुला, तोता. So today we going to learn this picture. ಇದು ನಿಮಗೆ just idea ಅಷ್ಟೇ ಕೊಡ್ತಾರೆ, ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಷ್ಟೇ. ಇದು ಎಕ್ಸಾಮ್ ಗೆ ಟೆಸ್ಟ್ ಗೆ ಬರಲ್ಲ. ಓಕೆ, ಫಸ್ಟ್ ಪಿಕ್ಚರ್ ಗುಲಾಬ್. ಸೊ ರೋಸ್ ಗೆ ಹಿಂದಿಯಲ್ಲಿ ಗುಲಾಬ್ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಒನ್ ಗುಡ್ಹಲ್. ಸೊ ಸಂಕೆ ಹೂವ ಇದೆಯಲ್ಲ, ಸೊ ದಾಸವಾಳ ಹೂವ ಇದೆಯಲ್ಲ, ಅದಕ್ಕೆ ಗುಡ್ಹಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮಲ. ಕನ್ನಡದಲ್ಲಿ ಹೇಳಿದ್ರೆ ಕಮಲ ಅಂತಲ್ಲ, ಹಿಂದಿಯಲ್ಲಿ ಸಾರಿ ಇಂಗ್ಲಿಷ್ ಅಲ್ಲಿ ಲೋಟಾಸ್ ಅಂತಾರೆ, ಕನ್ನಡದಲ್ಲಿ ಹಿಂದಿಯಲ್ಲಿ ಕಮಲ್ ಅಂತ ಹೇಳ್ತಾರೆ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಲೋಟಾಸ್ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಕಮಲ್ ಅಂತ ಹೇಳ್ತಾರೆ. ಇದು ನಮ್ಮ ರಾಷ್ಟ್ರೀಯ ಅವರ್ ನ್ಯಾಷನಲ್ ಫ್ಲವರ್ ಇದೆ. ಓಕೆ, ಕನ್ನಡದಲ್ಲಿ ಕಮಲ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಕಮಲ್ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಲೋಟಾಸ್ ಅಂತ ಹೇಳ್ತಾರೆ. ಕ್ಲಿಯರ್? ನೆಕ್ಸ್ಟ್ ಇಸ್ ಸನ್ಫ್ಲವರ್ ಅಂತಾರಲ್ಲ, ಅದು ಹಿಂದಿಯಲ್ಲಿ ಸೂರಜ್ಮುಖಿ ಅಂತ ಹೇಳ್ತಾರೆ. ಸೊ ಸೂರಜ್ಮುಖಿ ಕಲರ್ ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್. ನೆಕ್ಸ್ಟ್ ಇದು ದಿಸ್ ಒನ್ ಇಸ್ ಚಂಪಕ್. ಸೊ ಇದನ್ನ ಚಂಪಕ್, ಇದು ಸ್ಮೆಲ್ ನೋಡಿರ್ತೀರಲ್ವಾ, ಫುಲ್ ಸ್ಮೆಲ್. ಮನೆಗೆ ನೀವು ಒಂದ್ ಕಡೆ ಇಟ್ಟು ಅದು ಫ್ರೀಕ್ವೆನ್ಸ್ ಎಲ್ಲ ಕಡೆ ಸ್ಮೆಲ್ ಹೋಗ್ತಾ ಇರ್ತದೆ. ಏನು ಫ್ಲವರ್ ಸ್ಮೆಲ್ ಅಂತ ಹೇಳ್ತಾ ಇದ್ದೀವಲ್ಲ ನಾವು. ಸೊ ಇದು ಚಂಪಕ. ಚಂಪಕ ಅಂತ ಕನ್ನಡ ಹೇಳ್ತಾರೆ, ಹಿಂದಿಯಲ್ಲಿ ಚಂಪಕ ಅಂತ ಹೇಳ್ತಾರೆ. ಕ್ಲಿಯರ್? ನೆಕ್ಸ್ಟ್ ಪಿಕ್ಚರ್ ಪೇಜ್ ನಂಬರ್ 11. ಫಸ್ಟ್ ಒನ್ ಬನಾನಾ ಅಲ್ವಾ,
ಖೇಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಖೇಲ. ಸೆಕೆಂಡ್ ಒನ್ ಆಪಲ್. ಆಪಲ್ ಗೆ ಹೇಳ್ತಾರೆ ಸೇಬ್ ಅಂತ ಹೇಳ್ತಾರೆ. ಓಕೆ. ಥರ್ಡ್ ಒನ್ ಅದೇನಂತಾರೆ ಕನ್ನಡದಲ್ಲಿ ದ್ರಾಕ್ಷಿ ಅಂತ, ಹಿಂದಿಯಲ್ಲಿ ಗ್ರೇಪ್ಸ್ ಅಂತಾರೆ, ಹಿಂದಿಯಲ್ಲಿ ಅಂಗೂರ್ ಅಂತ ಹೇಳ್ತಾರೆ. ನೀವು ಗ್ರೇಪ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀರಲ್ವಾ, ಅದನ್ನ ಹಿಂದಿಯಲ್ಲಿ ಅಂಗೂರ್ ಅಂತ ಹೇಳ್ತಾರೆ. ಇದು ಟೂ ಕಲರ್ ಅಲ್ಲಿ ಇರುತ್ತಲ್ವಾ, ಒಂದು ಬ್ಲಾಕ್ ಒಂದು ಗ್ರೀನ್ ಕಲರ್, ಸೊ ಇದನ್ನ ಅಂಗೂರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಪಿಕ್ಚರ್ ಮ್ಯಾಂಗೋ. ಇದು ಆಮ್ ಅಂತ ಹೇಳ್ತಾರೆ. ಓಕೆ, ಆಮ್ ಇದು. ಸೆಕೆಂಡ್ ಫೋರ್ತ್ ಒನ್ ಪಿಕ್ಚರ್ ಆಪಲ್ ಪಿಕ್ಚರ್ ಕೊಟ್ಟಿದ್ದಾರೆ. ಆಪಲ್ ಗೆ ಹಿಂದಿಯಲ್ಲಿ ಸೇಬ್ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಲಾಸ್ಟ್ ಇದು ಕನ್ನಡದಲ್ಲಿ ಸೀತಾಫಲ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಸೀತಾಫಲ ಅಂತ ಹೇಳ್ತಾರೆ. ಸೊ ಕೇಲ, ಆಮ್, ಅಂಗೂರ್, ಸೇಬ್, ಸೀತಾಫಲ. Okay, all of you say once. Kela, aam, angur, seb, sitafal. Okay. Now, all of you open page number 16. ಒಂದ್ಸಲಿ ಈ poem ನ revise ಮಾಡಿ. Okay. Page number 16. ಸ್ವರ और वर्णों का गीत ಅಂತ. आ आई ई पहचानो, बस मेरा कहना मानो, गुरु ए आई मत बोलो, करके याद उन्हें झूलो, ओ आओ अम्मा याद करो, समय नहीं बर्बाद करो. All of you say with me once. आ आई ई पहचानो, बस मेरा कहना मानो, गुरु ए आई मत बोलो, करके याद उन्हें झूलो, ओ आओ अम्मा याद करो, समय नहीं बर्बाद करो. Now finish no. So previous Indian homework ಕೊಟ್ಟಿದೆ page number 70 and page number 80. Okay, ಇದು fill ಆಗಿದೆಯಾ? ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ನೀವು ಬರ್ತಿರ್ಬೇಕು. ನಾನು ಕ್ಲಾಸ್ ಬುಕ್ ಕಳಿಸ್ತಾ ಇದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಫಿಲ್ಲಿಂಗ್ ಆಗಿರಬೇಕು. ಕ್ಲಿಯರ್? ಅದು ಫಿಲ್ ಆಗಿರಬೇಕು. ಓಕೆ, ಇವತ್ತು ನಾವು ಲರ್ನ್ ಮಾಡ್ತಾ ಇರೋದು page number 90 and page number 20. ಇದು ನಿಮಗೆ ಹೋಮ್ವರ್ಕ್ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದಿರಬೇಕು, ಹೋಮ್ವರ್ಕ್ ಅಲ್ಲಿ ಬರೆಯಬೇಕು. ಸೊ ನಾನು ಇಲ್ಲಿ ಹೇಗೆ ಬರೆಯೋದು ಅಂತ ಬೋರ್ಡ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕ ಕ ಗ ಗ ನ್ಯ page number 90 and ಚ ಚ ಚ ಚ ನ್ಯ. ಓಕೆ, page number 20. 19 and 20 homework for you. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲೂ ಹೋಮ್ವರ್ಕ್ ಇದೆ, ಕ್ಲಾಸ್ ಬುಕ್ ಅಲ್ಲೂ ಹೋಮ್ವರ್ಕ್ ಮಾಡಬೇಕು. ಓಕೆ, and also ಇಲ್ಲಿ ನೋಡಿ page number 40. ಓಕೆ, ಸೊ ಖ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಲೆಟರ್ ಖ. ಇದನ್ನ ವ್ಯಂಜನ ಅಂತ ಹೇಳ್ತಾರೆ, ಕಾನ್ಸನೆಂಟ್ಸ್ ಅಂತ ಬರುತ್ತೆ. ಖ ಸೆ ಕಬೂತರ್. ಏನು? ಖ ಸೆ ಕಬೂತರ್. ಕಬೂತರ್ ಮೀನ್ಸ್ ಪಿಕ್ಚರ್. ನಿಮಗೆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಖ ಸೆ ಕಬೂತರ್. ಸೆ 5 ಟೈಮ್. ಖ ಸೆ ಕಬೂತರ್, ಖ ಸೆ कबूतर, खा से कबूतर, खा से कबूतर, खा से कबूतर। अभी खा से कबूतर करते हैं। नेक्स्ट खा से कटहल। कटहल मीन्स जैक फ्रूट होता है, जैक फ्रूट। सो खा से कटहल, कटहल करते हैं। नेक्स्ट खा से कलम। कलम मीन्स पेन। ओके, खा से कबूतर, खा से कटहल, खा से कलम। से 3 टाइम। खा से कबूतर, खा से कटहल,
gada. Say ga se gada. Ga se gada. So gade ನೋಡಿದ್ರಲ್ಲ ನಾವು ಹೇಳ್ತಾರಲ್ಲ ದೇವಗಳ ಹತ್ರ ಗದೆ ಇರುತ್ತೆ ಅಂತ ಆ ತರ ಕದ ಡ್ರಾಮಾದಲ್ಲ ಹಾಡ್ಬೇಕಾದ್ರೆ ಗದನ ಯೂಸ್ ಮಾಡ್ತಾರೆ. गा से गदा. This गा से गमला. गमला means pot. Pot के गमला ಅಂತ ಹೇಳ್ತಾರೆ. Next गा से गगन. गगन means sky. Sky पिक्चर ನೋಡಿ ಕೊಟ್ಟಿದ್ದಾರೆ. गा से गदा. All of you. गा से गदा. गा से गमला. गा से गगन. Next one. घा. घा से घट. So घट means मटके. घटा ಕೊಟ್ಟಿದ್ದಾರೆ घट ಅಂತ घटा. घा से घट. Next घा से घर. house ಅಂತ न्या ಅಷ್ಟೇ न्या ಬರೋದಿಲ್ಲ. Next one चा. चा से चम्मच. ನೀವು ಸ್ಪೂನ್ ಅಂತೀರಲ್ಲ ನಿಮಗೆ ಅದಕ್ಕೆ ಚಮ್ಮಚ್ ಅಂತ ಹೇಳ್ತಾರೆ. चा से चरक. ಚರಕ ಗಾಂಧೀಜಿಯವರು ಯೂಸ್ ಮಾಡ್ತಾರಲ್ಲ ಚರಕ ಅದನ್ನ ಚರಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ चा से चटाई. मैट. मैट के चटाई ಅಂತ ಹೇಳ್ತಾರೆ. ನೆಕ್ಸ್ಟ್ ಛಾ. ಛಾ से ಛತರಿ. ಈ ಛತ್ರಿ ಅಂತ ಕನ್ನಡದಲ್ಲಿ ಹಿಂದಿಯಲ್ಲಿ ಛತರಿ ಅಂತ ಹೇಳ್ತಾರೆ. ಅಂಬ್ರೆಲಾ ಅಲ್ಲ. ನೆಕ್ಸ್ಟ್ ಛಾ से छत. छत means roof. ಈ ಮೋಲ್ಡ್ ಏನಿದೆ ಅದರ ರೂಫ್ ಇದೆಯಲ್ಲ ಅದಕ್ಕೆ ಛತ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಛಾ से छड़ी. छड़ी means stick. ಅದಕ್ಕೆ छड़ी ಅಂತ ಹೇಳ್ತಾರೆ. नेक्स्ट वन जा. जा से जहाज. शिप. ओके. जा से जहाज. जा से जहाज. जा से जल. जल means ಗ್ಲಾಸ್ ಒಳಗಡೆ ಇರೋ ವಾಟರ್. ವಾಟರ್ ಗೆ ಜಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ जा से जवान. ಸೋಲ್ಜರ್ಸ್ ಗಳಿಗೆ ಜವಾನ್ ಅಂತ ಹೇಳ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅಲ್ವಾ. ಕಿಸಾನ್ಗೆ ಜೈ ಅಂದ್ರೆ ರೈತರಿಗೆ ಜೈ ಮತ್ತೆ ಯೋಧರಿಗೆ ಜೈ ಅಂತ. ಸೊ ಯೋಧರಿಗೆ ಸೋಲ್ಜರ್ಸ್ ಗಳಿಗೆ ಜವಾನ್ ಅಂತ ಹೇಳ್ತಾರೆ. ಓಕೆ. जा से जहाज. जा से जल. जा से जवान. ओके. नेक्स्ट झा. झा से झरना. झरना मीन्स वाटरफॉल ಅಂತ ಹೇಳ್ತಾರೆ. ವಾಟರ್ಫಾಲ್ ಗೆ झरना. ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದಲ್ಲ झरना. ನೆಕ್ಸ್ಟ್ झा से झरोखा. झरोखा मीन्स ಕಿಟಕಿ ಇರುತ್ತಲ್ಲ ಅದಕ್ಕೆ झरोखा ಅಂತ ಹೇಳ್ತಾರೆ. ನೆಕ್ಸ್ಟ್ ನ್ಯಾ ಅಷ್ಟೇ. ಓಕೆ. ನಾನು ನಿಮಗೆ ಹೋಮ್ವರ್ಕ್ ಹೇಳಿರೋದು ಪೇಜ್ ನಂಬರ್ 19 and 20 ಹೋಮ್ವರ್ಕ್. ಅಗೇನ್ ಖಾಯಿಂದ ಹೋಮ್ವರ್ಕ್ ಬರುತ್ತೆ ನಿಮಗೆ. ಪೇಜ್ ನಂಬರ್ 40 ಇದೆ ನೋಡಿ. ಪೇಜ್ ನಂಬರ್ 40, 41, 42, 43, 44, 45. ಸೊ ಯಾವ 47 ವರೆಗೂ ನಿಮ್ಗೆ ಹೋಮ್ವರ್ಕ್ ಇದೆ. ಏನಿಲ್ಲ ಬರೀ 2 ಲೈನ್ ಇರೋದು. ನೀವು 1 ಅವರ್ ಕುತ್ಕೊಂಡು ಈ ಹೋಮ್ವರ್ಕ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ. ನಿಮ್ ಕ್ಲಾಸ್ ಬುಕ್ ಅಪ್ಡೇಟ್ ಇರ್ಬೇಕು, ಅಪ್ಡೇಟ್ ಇರ್ಬೇಕು ನನಗೆ. ಮತ್ತೆ ನಿಮ್ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಇರ್ಬೇಕು. ಅವರು 2 ಟೈಮ್ ನಿಮ್ಗೆ ಬರ್ಸಿ ತೋರಿಸಿದ್ದಾರೆ. ಓಕೆ. ಸೊ ನಾನು ಈಗ ಹೇಗೆ ಬರೆಯೋದು ಅಂತ ನಿಮ್ಗೆ ಬೋರ್ಡ್ ಅಲ್ಲಿ ತೋರಿಸ್ತೀನಿ. ಓಕೆ. ಸೊ all of you look at the board. Ka, kha, ga, dha, nya. Say all of you. Ka, kha, ga, dha, nya. Say 5 times. Ka, kha, ga, dha, nya. 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 So ka से कबूतर. खा से खरगोश. खा से कबूतर ಅಂದ್ರೆ ಏನು? pigeon ಅಲ್ವಾ. खा से खरगोश. खरगोश means rabbit. Next गा से गमला. pot. Next गा से घटा. ಇದೆಲ್ಲ ಏನದು what the ಮಟ್ಕೆ ಇತ್ತಲ್ಲ. ಸೊ ಘಟ. ಅಂಡ್ ನ್ಯಾ. ಯಾಕೆ ಯಾವ ವರ್ಡ್ ಬರಲ್ಲ. ನ್ಯಾ ಲಾಸ್ಟ್ ವರ್ಡ್. ನೆಕ್ಸ್ಟ್ ಛ. ಸೇ ಛ ಛ
ಸ್ಲೀಪಿಂಗ್ ಲೈನ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಲೆಟರ್, ನೆಕ್ಸ್ಟ್ ಲೆಟರ್ ಘ. ಘ ಹೇಗೆ ಬರೆಯೋದಂದ್ರೆ ಹಾಫ್ ಸ್ಟ್ಯಾಂಡಿಂಗ್ ಲೈನ್ ತಗೊಳ್ಳಿ. ಒಂದು ಹಾಫ್ ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಇನ್ನೊಂದು ಫುಲ್ ಸ್ಟ್ಯಾಂಡಿಂಗ್ ಲೈನ್. ಓಕೆ, ಈಗ ಈ ಹಾಫ್ ಸ್ಟ್ಯಾಂಡಿಂಗ್ ಲೈನ್ ಏನಿರುತ್ತೋ ಅದಕ್ಕೆ ನೀವು ಕರ್ವ್ ಮಾಡಿ ಸ್ಲೀಪಿಂಗ್ ಲೈನ್ ಕೊಡಿ. ಕ್ಲಿಯರ್? ನೆಕ್ಸ್ಟ್ ಘ. ಈ ಘ ಏನು ಅಂದ್ರೆ 1 2 3 ತಗೊಂಡಿದ್ದೀರಲ್ಲ, ಈ 3 ನೇ ಉಲ್ಟಾ ಮಾಡ್ಬಿಡಿ. ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಉಲ್ಟಾ 3 ನೋಡಿ, ಉಲ್ಟಾ 3 ಬಂತಲ್ಲ, ಅದಕ್ಕೆ ನೀವೇನ್ ಮಾಡಿ ಸ್ಟ್ಯಾಂಡಿಂಗ್ ಲೈನ್ ಕೊಡಿ. ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟು ಜಾಯಿನ್ ಮಾಡಿ, ಸ್ಲೀಪಿಂಗ್ ಲೈನ್ ಮಾಡಿ. ಕ್ಲಿಯರ್ ನಾ? ಘ ಏನು ಬರೆಯೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ನ್ಯಾ. ನ್ಯಾ ಏನಿಲ್ಲ, ಸ್ಮಾಲ್ ಸ್ಟ್ಯಾಂಡಿಂಗ್ ಲೈನ್ ತಗೊಳ್ಳಿ. ನಾವು ಆ ಇದನ್ನ ಬರ್ತಿದ್ವಲ್ಲ, ಇದರ ಈ ಎಸ್ ಬರೀರಿ. ಎಸ್ ಬಂದು ಸ್ಲೀಪಿಂಗ್ ಲೈನ್ ಹಾಕಿ ಡೌನ್ ಬಿಡಿ. ನ್ಯಾ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ನಾ? ನಾನು ಇದು ಅಂಡರ್ಸ್ಟ್ಯಾಂಡ್ ಅಂದ್ರೆ ನೆಕ್ಸ್ಟ್ ಒನ್ ಲೆಟರ್ ನೋಡಿ. ಸೊ ನಿಮಗೆ ಅಕ್ಕಪಕ್ಕದಲ್ಲೇ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸ್ಟ್ಯಾಂಡಿಂಗ್ ಲೈನ್ ಹಾಕೋದು, ಆಮೇಲೆ ಸಿ ಬರೆಯೋದು, ಎ ಬಿ ಸಿ ಅಥವಾ 0 ಅಂದ್ರೆ ಇಟ್ಕೊಳ್ಳಿ, 0 ಬರೆಯೋದು. ನೆಕ್ಸ್ಟ್ ಅಲ್ಲಿಂದ ಮೇಲ್ ಹೋಗಿ ಕೆಳಗಡೆ ಬರೋದು. ದಿಸ್ ಇಸ್ ಘ. ನೆಕ್ಸ್ಟ್ ಗ ಹೇಗೆ ಅಂದ್ರೆ 2 ಲೆಟರ್ ಬರೋದಿಲ್ಲ, ಸೊ ನಂಬರ್ 2 ತರ ಬರೋದು. ಅದನ್ನ ಕೆಳಗಡೆ ಹೋಗ್ಬಾರ್ದು, ಮೇಲ್ ಹೋಗ್ಬೇಕು. ಮೇಲ್ ಹೋಗಿ ಸ್ಟ್ಯಾಂಡಿಂಗ್ ಲೈನ್ ಜೊತೆ ಜಾಯಿನ್ ಮಾಡಬೇಕು. 2 ಸ್ಟ್ಯಾಂಡಿಂಗ್ ಲೈನ್ ಜೊತೆ ಜಾಯಿನ್ ಮಾಡಿಬಿಟ್ಟು ಮಿಡಲ್ ಅಲ್ಲಿ 0 ಹಾಕಿ, ಆಮೇಲೆ ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಘ ಬಂದು ಒಂದು ಸ್ಮಾಲ್ ಸ್ಟ್ಯಾಂಡಿಂಗ್ ಲೈನ್, ಒಂದು ಬಿಗ್ ಸ್ಟ್ಯಾಂಡಿಂಗ್ ಲೈನ್ ಆಯ್ತು. ಇದಕ್ಕೆ ನೀವು ಸ್ಲೀಪಿಂಗ್ ಲೈನ್ ಕೊಡ್ತೀರಾ. ಈಗ ಸ್ಮಾಲ್ ಸ್ಟ್ಯಾಂಡಿಂಗ್ ಲೈನ್ ಕರ್ವ್ ಕೊಡಿ. ಓಕೆ, ನೆಕ್ಸ್ಟ್ ಘ ಬಂದು 1 2 3 ಬರುತ್ತಲ್ಲ, ಆ 3 ನೀವು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿ ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಸ್ಲೀಪಿಂಗ್ ಲೈನ್ ಮಾಡಿ. ನೆಕ್ಸ್ಟ್ ನ್ಯಾ ಬಂದು ಸ್ಮಾಲ್ ಸ್ಟ್ಯಾಂಡಿಂಗ್ ಲೈನ್ ಅಂಡ್ ಎಸ್. ಎಸ್ ಬಂದು ನ್ಯಾ. ಓಕೆ, ನೆಕ್ಸ್ಟ್ ಸ್ವಲ್ಪ ನ್ಯಾ. नेक्स्ट वन चा. चा से चमच. चमच ಹೇಗೆ ಬರೆಯೋದು ಅಂದ್ರೆ ಈ 2 ಲೈನ್ ಅಲ್ಲಿ ನೀವು ಮಿಡಲ್ ಅಲ್ಲಿ ಹಾಫ್ ಲೈನ್ ತಗೊಳ್ಳಿ. ಹಾಫ್ ಲೈನ್ ಸ್ಲೀಪಿಂಗ್ ಲೈನ್ ತಗೊಳ್ಳಿ. ಹಾಫ್ ಸ್ಲೀಪಿಂಗ್ ಲೈನ್. ಹಾಫ್ ಸ್ಟ್ಯಾಂಡಿಂಗ್ ಲೈನ್ ಅಂತ ಇದು, ಫುಲ್ ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ಇದು. ಸೊ ಹಾಫ್ ಸ್ಲೀಪಿಂಗ್ ಲೈನ್ ಅಂದ್ರೆ ಇದು. ಓಕೆ, ಹಾಫ್ ಸ್ಲೀಪಿಂಗ್ ಲೈನ್ ತಗೊಳ್ಳಿಲ್ಲ. ಈ ಹಾಫ್ ಸ್ಲೀಪಿಂಗ್ ಲೈನ್ ಅಲ್ಲಿ ಏನ್ ಮಾಡಿ, ಯು ಮಾಡಿ. ಎ ಬಿ ಸಿ ಡಿ ನಲ್ಲಿ ಯು ಬರುತ್ತಲ್ಲ, ಯು ಲೆಟರ್, ಇದನ್ನ ಯು ಮಾಡಿ. ಅದೇ ಪೂರ್ತಿ ಕೆಳಗಡೆ ತನಕ ಟಚ್ ಆಗೋದೇನು ಬೇಡ, ಸ್ವಲ್ಪ ಯು ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಫುಲ್ ಬೇಡ, ಸ್ವಲ್ಪ ಸಾಕು. ಓಕೆ, ಇಷ್ಟು ಸಾಕು. ಹಾಫ್ ಮಾಡಿದಾಗ ಹಾಫ್ ಸ್ಲೀಪಿಂಗ್ ಲೈನ್ ತಗೊಂಡು ಹಾಫ್ ಯು ಮಾಡಿಕೊಂಡು ಇದರಲ್ಲಿ ಏನ್ ಮಾಡಿ, ಯು ಅಂದ್ರೆ ಇದು ಯು ಅಂತ ಬಂತು, ಇದು ಸ್ಲೀಪಿಂಗ್ ಲೈನ್, ಇದು ಯು ಆಯ್ತು. ಈಗ ಇದನ್ನೇನ್ ಮಾಡಿ ಮೇಲೆ ಕಂಟಿನ್ಯೂ ತಗೊಂಡೋಗಿ, ಈ ಮೇಲೆ ಕಂಟಿನ್ಯೂ ತಗೊಂಡೋಗಿ ಅದೇ ಲೈನ್ ಕೆಳಗಡೆ ಬನ್ನಿ, ಆಮೇಲೆ ಸ್ಲೀಪಿಂಗ್ ಲೈನ್ ಹಾಕಿ. ಹಾಫ್ ಸ್ಲೀಪಿಂಗ್ ಲೈನ್ ತಗೊಂತೀರಾ, ಆಮೇಲೆ ಹಾಫ್ ಯು ತಗೋತೀರಾ. ಫುಲ್ ಯು ಇಲ್ಲ, ಹಾಫ್ ಯು ಹಿಂಗ್ ತಗೋತೀರಾ. ಈಗ ಏನ್ ಮಾಡ್ತೀರಾ, ಇದನ್ನ ಮೇಲ್ ತಗೋತೀರಾ, ತಿರ್ಗಾ ಅದೇ ಲೈನ್ ಕೆಳಗಡೆ ಬರ್ತೀರಾ, ಬಂದು ಸ್ಲೀಪಿಂಗ್ ಲೈನ್. ಓಕೆ, चा. चा से चम्मच. क्लियर? नेक्स्ट सेकंड लेटर छा. छा से छतरी. अच्छा तो केयरफुल ಆಗಿ ನೋಡಿ. छा से छतरी. as this are 3 ಇದೆ, 1 2 3. ಸೊ ಈ 3 ಅಗೇನ್ ಈ ಲೆಟರ್ ನ ಏನ್ ಮಾಡಿ, ಉಲ್ಟಾ ಮಾಡಿ. ಬಟ್ ಏನ್ ಮಾಡ್ಬೇಕು, ನೀವು ಇಲ್ಲಿಂದ ತಗೋಬಾರ್ದು. ಖಾ ತಗೊಂಡ್ರೆ ಇಲ್ಲಿಂದ ತಗೋಬಾರ್ದು. ಅದನ್ನ ಏನ್ ಮಾಡಿ, ನೀವು ಕೆಳಗಡೆ 3 ಟಚ್ ಆಗೋ ತರ ಮಾಡಿ. ಕೆಳಗಡೆ ಲೈನ್ ಟಚ್ ಆಗೋ ತರ 3 ಬರೀರಿ, ಉಲ್ಟಾ 3. ಕೆಳಗಡೆ ಲೈನ್ ಟಚ್ ಆಗೋ ತರ ಬರ್ತಿರ್ಬೇಕು. ಇದನ್ನ ಏನ್ ಮಾಡಿ, ಸ್ವಲ್ಪ ಕಂಟಿನ್ಯೂ ಮೇಲೆ ಹೋಗಿ ತಗೊಂಡೋಗಿ, ಇಲ್ಲಿ ಮೇಲೆ ತಗೊಂಡೋಗಿ ಒಂದು 0 ಹಾಕೊಳ್ಳಿ. 0 ಹಾಕಿ ಸ್ಟ್ಯಾಂಡಿಂಗ್ ಲೈನ್ ಬರೀರಿ. ಆದ್ಮೇಲೆ ಮತ್ತೆ ಸ್ಲೀಪಿಂಗ್ ಲೈನ್. ಮತ್ತೆ ಈ 3 ಏನಿರುತ್ತೋ ಇದು ಇದಕ್ಕೆ ಕರ್ವ್ ಮಾಡಬೇಕು. ತುಂಬಾ ವರ್ಕ್ ಇದೆ, ನೋಡ್ಕೊಳ್ಳಿ. ಇದರ 2 ಲೈನ್ ಇದ್ದಾಗ ಏನ್ ಮಾಡಿ, ಮೇಲಿನ ಲೈನ್ಗೆ ಟಚ್ ಮಾಡಕ್ ಹೋಗ್ಬೇಡಿ. ಕೆಳಗಿನ ಲೈನ್ ಅಲ್ಲಿ ಉಲ್ಟಾ 3 ಬರೀರಿ. ಇದರ ಇದು ಉಲ್ಟಾ 3 ಸ್ಟ್ರೈಟ್ 3 ಹೀಗೆ, ಇದು ಉಲ್ಟಾ 3. ಕ್ಲಿಯರ್? ಇದಾದ್ಮೇಲೆ ನೀವು ಏನ್ ಮಾಡಿ, ಇದನ್ನ ಇಲ್ಲಿಗೆ ಸ್ಟಾಪ್ ಕೊಡ್ಬೇಡಿ. ಸ್ವಲ್ಪ ಈ ಲೈನ್ ಇಂದ ಮೇಲೆ ತಗೊಂಡೋಗಿ, ಮೇಲೆ ತಗೊಂಡೋಗಿ ಇದನ್ನ 0 ಮಾಡ್ಕೊಳ್ಳಿ. 0 ಮಾಡಿ ಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟು ಸ್ಲೀಪಿಂಗ್ ಲೈನ್ ಕೊಡಿ.
ಇದನ್ನ ನೀವು ಕರ್ವ್ ಮಾಡಿ ಆಮೇಲೆ ಓಕೆ ಛ ಛ ಸೆ ಛತರಿ ನೆಕ್ಸ್ಟ್ ಲೆಟರ್ ಜ ಜ ತುಂಬಾ ಈಸಿ ಏನಿಲ್ಲ ನೀವು ಯು ಲೆಟರ್ ಬರ್ತಿಲ್ಲ ಎ ಬಿ ಸಿ ಡಿ ಯು ಹೇಳಿದಲ್ಲ ಯು ಲೆಟರ್ ಬರೀರಿ ಓಕೆ ಇದು ಸ್ವಲ್ಪ ಬೇಗ ಇದೆ ಇದು ಸ್ವಲ್ಪ ಬೇಗ ಇದೆ ಓಕೆ ಆಮೇಲೆ ಏನ್ ಮಾಡಿ ಸ್ಲೀಪಿಂಗ್ ಲೈನ್ ಹಾಫ್ ಸ್ಲೀಪಿಂಗ್ ಲೈನ್ ಅರ್ಧ ಸ್ಲೀಪಿಂಗ್ ಲೈನ್ ಮಾಡ್ಕೊಳ್ಳಿ ಸ್ಟ್ಯಾಂಡಿಂಗ್ ಲೈನ್ ಕೊಡಿ ಹಾಗೆ ಸ್ಲೀಪಿಂಗ್ ಲೈನ್ ಓಕೆ ನೆಕ್ಸ್ಟ್ ಒನ್ ಝ ಇದು ನೋಡ್ಕೊಳ್ಳಿ ಲೆಟರು ಝ ಏನ್ ಮಾಡಬೇಕು ಹಾಫ್ ಸ್ಟ್ಯಾಂಡಿಂಗ್ ಲೈನ್ ಇದು ಹಾಫ್ ಸ್ಟ್ಯಾಂಡಿಂಗ್ ಲೈನ್ ಬಂತು ಅದ್ರ ನೀವು ಇಲ್ಲಿ ಈ ಬರ್ತೀವಲ್ಲ ಆ ಈ ತರನೇ ಎಸ್ ಬರ್ಕೊಳ್ಳಿ ಎಸ್ ಬರ್ದು ಇದನ್ನ ಮೇಲೆ ತಗೊಂಡು ಮತ್ತೆ ಕೆಳಗಡೆ ತಗೊಂಡ್ಬನ್ನಿ ಮತ್ತೆ ಈ ಮಿಡಿಲಲ್ಲಿ ಒಂದು ಲೈನ್ ತಗೊಳ್ಳಿ ಸ್ಲೀಪಿಂಗ್ ಲೈನ್ ತಗೊಂಡು ಸ್ಟ್ಯಾಂಡಿಂಗ್ ಲೈನ್ ಮಾಡ್ಕೊಳ್ಳಿ ಹಾಗೆ ಸ್ಲೀಪಿಂಗ್ ಲೈನ್ ಏನಿಲ್ಲ ಈಸಿ ಇದೆ ನೋಡಿ ಹಾಫ್ ಸ್ಟ್ಯಾಂಡಿಂಗ್ ಲೈನ್ ತಗೋತೀರಾ ಎಸ್ ಬರೀತೀರಾ ಈ ಎಸ್ ನ ಏನ್ ಮಾಡ್ತೀರಾ ಮೇಲೆ ಒಂದು ಸ್ವಲ್ಪ ತಗೊಂಡು ಹೋಗ್ತೀರಾ ಆಮೇಲೆ ಒಳಗಡೆ ಕರ್ವ್ ಮಾಡ್ಕೊಂಡು ಹೊರಗಡೆ ಬರ್ತೀರಾ ಆಮೇಲೆ ಇದು ಹೊಟ್ಟೆ ಮುಂದೆ ಬಂದಾಗ ಇದೆಲ್ಲ ಏನ್ ಮಾಡ್ತೀರಾ ಡ್ಯಾಶ್ ಹಾಕೊಂಡು ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳಿ ಸ್ಲೀಪಿಂಗ್ ಲೈನ್ ಓಕೆ ಜಾಸೆ ಜರ್ನ ನ್ಯಾ ನ್ಯಾ ತುಂಬಾ ಇದೆ ಏನಿಲ್ಲ ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳಿ ಆಮೇಲೆ ಇಲ್ಲಿ ಯು ಬರೀ ಉಲ್ಟಾ ಯು ಯು ಬರೆದು ಮ್ಯಾಚ್ ಮಾಡಿ ಓಕೆ ಏನಂದ್ರೆ ಸ್ಟ್ಯಾಂಡಿಂಗ್ ಲೈನ್ ಬರೀತೀರಾ ಯು ಬರೀತೀರಾ ಅದನ್ನ ಎರಡಕ್ಕೂ ಜಾಯಿನ್ ಮಾಡ್ತೀರಾ ಸ್ಲೀಪಿಂಗ್ ಲೈನ್ ನ್ಯಾ ಕ್ಲಿಯರ್ ಸೊ ಇದಕ್ಕೆ ನಾವು ಖಕಾಗಗನ ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಖಕಾಗಗನ ಮತ್ತೆ ಚರ್ಚಾ ಚರ್ಚೆಗಳನ್ನ ಏನಂತಂದ್ರೆ ಕಾನ್ಸೋನೆಂಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ ಹಿಂದಿಯಲ್ಲಿ ವ್ಯಂಜನ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಹಿಂದಿಯಲ್ಲಿ ವ್ಯಂಜನ್ ಅಂತ ಹೇಳ್ತಾರೆ ಓಕೆ ರೀಡ್ ರಿವರ್ಸ್ ಕ ಖ ಗ ಘ ಞ ಚ ಛ ಜ ಝ ಞ one more time ಕ ಖ ಗ ಘ ಞ ಚ ಛ ಜ ಝ ಞ ಓಕೆ ನಾ का से कबूतर खा से खरगोश गा से गधा घा से घंट ञ छा से चम्मच छा से छतरी जा से जहाज झा से झरना ञ क्लियर ಹೋಗ್ಬೇಕು ಕ್ಲಾಸ್ ಬರೀಬೇಕು ಕ್ಲಾಸ್ ಅಲ್ಲಿ ಹೇಗೆ ಅಂದ್ರೆ ಕ್ಲಾಸ್ ಸೈಡ್ ಮಾಡ್ತೀನಿ ಈಗ ಏನು ಕ್ಲಾಸ್ ಬರ್ಡನ್ ಆಗಲ್ಲ ಖ ಲೈನು ಖ ಗ ಘ ಞ ಇದನ್ನ ಫ್ರಂಟ್ ಟು ಬ್ಯಾಕ್